2025 ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಸಬ್ಜೆಕ್ಟ್ ಕ್ವೆಶನ್ ಪೇಪರ್ಸ್ನ ನೋಡ್ತಾ ಇದ್ವಿ. ಸೊ ನಾವೀಗ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ನ ನೋಡೋಣ. ನೋಡಿ, ಈ ಕ್ವೆಶನ್ ಪೇಪರ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಂದ ಮೆನಿ ಆಫ್ ದಿ ಕ್ವೆಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ ಪ್ರತಿ ವರ್ಷ. ನೀವು ಈ ವರ್ಷ ಅದನ್ನು ನೋಡ್ತೀರಾ, ಓಕೆನಾ? ಸೊ ನಾವೀಗ ಕ್ವೆಶನ್ ಪೇಪರ್ನ ನೋಡ್ತಾ ಹೋಗೋಣ ಡಿಲೇ. ನೋಡಿ, ಫಸ್ಟ್ MCQs ಕೇಳಿದ್ದಾರೆ ಬೇಸ್ಡ್ ಆನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ನೋಡಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ? ಅದ್ರ ಮೇಲೆ ಕ್ವೆಶನ್ಸ್ ಖಂಡಿತ ಒಂದು ಬಂದೇ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಯೂನಿಫಾರ್ಮ್ ವೆಲಾಸಿಟಿ, ಓಕೆನಾ? ಯೂನಿಫಾರ್ಮ್ ವೆಲಾಸಿಟಿ ಇದ್ದರೆ velocity ಏನು ಹೇಳಿದರೆ ಯೂನಿಫಾರ್ಮ್ ವೆಲಾಸಿಟಿ ಈಸ್ ದೇರ್, ಓಕೆ, ಇನ್ ಮೂವಿಂಗ್ ಇನ್ ಯೂನಿಫಾರ್ಮ್ ವೆಲಾಸಿಟಿ ಪಾರ್ಟಿಕಲ್ ಜಸ್ಟ್ ಫಾಲೋಯಿಂಗ್ ಅಬೌಟ್ ದ ಮೋಷನ್ ಇಸ್ ಟ್ರೂ. ಓಕೆ, ಯಾವುದು ಟ್ರೂ ಅಂತ ಕೇಳ್ತಿದ್ದಾರೆ. ಅದಾದಮೇಲೆ ದ ಕೋಆರ್ಡಿನೇಟ್ ಸಿಸ್ಟಮ್ IJK, ತುಂಬ ಸಿಂಪಲ್ ಕ್ವೆಶನ್ ಇದು. ಅದಾದಮೇಲೆ ಕಾಂಪೊನೆಂಟ್ ಆಫ್ ವೆಕ್ಟರ್ ಎ ಅಲಾಂಗ್ ಎಕ್ಸ್ ಆಕ್ಸಿಸ್ A cos θ, ವೆರಿ ಸಿಂಪಲ್, ಓಕೆನಾ? ಅದೇ ರೀತಿ ಆ್ಯಂಗಲ್ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಡಿಸ್ಕ್ರೈಬಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ 90 ಡಿಗ್ರಿ ಇರುತ್ತೆ, ಓಕೆ. ಅದಾದಮೇಲೆ ನ್ಯೂಟನ್ ಸೆಕೆಂಡ್ ಲಾ, ಫಸ್ಟ್ ಲಾ, ಥರ್ಡ್ ಲಾ, ಅದ್ರ ಮೇಲೆ ಕ್ವೆಶನ್ಸ್ ಇರುತ್ತೆ. A body is said to be in equilibrium if all forces acting on it, ಓಕೆನಾ? ಅದೆಲ್ಲ ಮತ್ತು ಏರಿಯಾ ಅಂಡರ್ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಅದಾದಮೇಲೆ ಎಲಾಸ್ಟಿಕ್ ಕೊಲ್ಯೂಷನ್, ಅದಾದಮೇಲೆ ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್. ಅದಾದಮೇಲೆ ಕರೆಕ್ಟ್ ರಿಲೇಷನ್ ಅಂತ ಒಂದಿದೆ. ಅದಾದಮೇಲೆ ಎಂಪ್ಲಾಯೀಸ್ ಇಸ್ ಪರ್ಫಾರ್ಮೆನ್ಸ್, ಪ್ರಿನ್ಸಿಪಲ್ ಆಫ್ ಸರ್ಕಸ್ ಆಕ್ರೋಬಾಟ್ ಎಂಪ್ಲಾಯೀಸ್ ಇನ್ ಹಿಸ್ ಪರ್ಫಾರ್ಮೆನ್ಸ್, ಓಕೆನಾ? ಸೊ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಆ ಕಾನ್ಸೆಪ್ಟ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಎ ಪೇರ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಆ್ಯಕ್ಟಿಂಗ್ ಇನ್ ಆಪೋಸಿಟ್ ಡಿರೆಕ್ಷನ್ಸ್ ವಿತ್ ಡಿಫ್ರೆಂಟ್ ಲೈನ್ಸ್ ಆಫ್ ಆ್ಯಕ್ಷನ್ ಇಸ್ ನೋನ್ ಆಸ್. ಅದಾದಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ನ ಕೇಳಿದ್ದಾರೆ ಬೇಸ್ಡ್ ಆನ್ ಯುವರ್ ಗ್ರಾವಿಟೇಷನ್ ಚಾಪ್ಟರ್, ಓಕೆನಾ? ಸೊ ಅದಾದಮೇಲೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ, ಓಕೆ. ನೋಡಿ, ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQs ನಾವು ಯಾವತ್ತೂ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ, ಓಕೆನಾ? ಇದೇ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರು ಯಾವ್ದು ಬೇಕಾದ್ರೂ ಕೇಳ್ಬೋದು. ಬಟ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸಲ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೆಡಿಕ್ಟ್, ಓಕೆನಾ? ನಾನು ಯಾವುದು ಅಂತ ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್, ಎ ಬಾಲ್ ಇಸ್ ಡ್ರಾಪ್ಡ್. ನೋಡಿ, ಇದು ಪ್ರಾಬ್ಲಮ್ ಕೇಳಿದ್ದಾರೆ 2 ಮಾರ್ಕಲ್ಲಿ. ಸೊ ಡೆಫಿನೆಟ್ಲಿ ಒಂದು ಪ್ರಾಬ್ಲಮ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಪ್ರಾಬ್ಲಮಲ್ಲಿ, ಓಕೆನಾ? ಐ ಮೀನ್ 2 ಮಾರ್ಕ್ ಕ್ವೆಶನ್ಸಲ್ಲಿ, ಓಕೆ. ಸೊ ಇಲ್ಲಿ ಇವರು ವೆಲಾಸಿಟಿ ಸೆಕೆಂಡ್ ಚಾಪ್ಟರ್ನ ಕೇಳಿದ್ದಾರೆ. ಸೆಕೆಂಡ್ ಚಾಪ್ಟರ್ ಮೋಷನ್ ಇಸ್ ಸ್ಟ್ರೈಟ್ ಲೈನ್. ಅದಾದಮೇಲೆ ಸ್ಕೇಲರ್ಸ್ ಆ್ಯಂಡ್ ವೆಕ್ಟಾರ್ಸ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್, ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆದಮೇಲೆ ಡಿಫೈನ್ ಇಂಪಲ್ಸ್, ಇವೆಲ್ಲ ತುಂಬ ಬೇಸಿಕ್ ಕ್ವೆಶನ್ಸ್, ಓಕೆನಾ? ಕೇಳ್ತಾರೆ. ವಾಟ್ ಇಸ್ ಫ್ರಿಕ್ಷನ್ ಆ್ಯಂಡ್ ಒನ್ ಮೆಥಡ್ ಟು ರೆಡ್ಯೂಸ್ ಇಟ್, ಓಕೆನಾ? ಮೆನ್ಷನ್ ವೇಸ್ ಟು ರೆಡ್ಯೂಸ್ ಫ್ರಿಕ್ಷನ್ ಅನ್ನೋದನ್ನ 3 ಮಾರ್ಕ್ಸಲ್ಲೂ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಇಲ್ಲಿ ಅವರು ಜಸ್ಟ್ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ ವಿತ್ ಫ್ರಿಕ್ಷನ್. ಅದಾದಮೇಲೆ ವಾಟ್ ಇಸ್ ಕನ್ಸರ್ವೇಟಿವ್ ಫೋರ್ಸ್, ಗಿವ್ ಅನ್ ಎಕ್ಸಾಂಪಲ್. ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ನೋಡಿ, ವರ್ಕ್ ಎನರ್ಜಿ ಥಿಯರಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನು 5 ಮಾರ್ಕ್ಸಲ್ಲೂ ಕೇಳ್ತಾರೆ, ಓಕೆನಾ? ಯಾವುದು ಅಂತ ಹೇಳ್ತೀನಿ ಮುಂದೆ. ಮೆನ್ಷನ್ ಈ 2 ಫ್ಯಾಕ್ಟರ್ಸ್ ಆನ್ ವಿಚ್ ದಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಡಿಪೆಂಡ್ಸ್ ಅಪಾನ್. ಸೊ ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ದಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಲಾ, ಓಕೆನಾ? ಸೊ ಲಾನ ಕೇಳ್ತಾರೆ. ಇದೇ ರೀತಿ ನೀವು ಸೆಕೆಂಡ್ PUs ಅಲ್ಲಿ ಗಾಸ್ ಲಾ ಅಂತ ಓದ್ತೀರಾ, ಓಕೆನಾ? ಅದಕ್ಕೆ ಬೇಕಾಗಿಲ್ಲ ನಿಮಗೆ. ಪಾರ್ಟ್ ಸಿ ಇಲ್ಲಿ 3 ಮಾರ್ಕ್ ಕ್ವೆಶನ್ಸಲ್ಲಿ ದಿಸ್ ಒನ್ ಎಕ್ಸಾಮೈನ್ ವೆದರ್ ದಿ ಇಕ್ವೇಷನ್ ಹಾಫ್ mv² = mgh ಇಸ್ ಡಿಮೆನ್ಷನಲಿ ಕರೆಕ್ಟ್. ಸೊ ಇದನ್ನು ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿ ಚಾಪ್ಟರ್ಸನ್ನು ಕವರ್ ಆಗಿದೆ ಫಾರ್ ಯುವರ್ ಮಿಡ್ ಟರ್ಮ್. ಅದನ್ನು ನೀವು ಒಂದ್ಸಲ ನೋಡ್ಕೊಳ್ಬಹುದು. ಅದರಲ್ಲೂ ಈ ಕ್ವೆಶನ್ ನಾನು ಕೊಟ್ಟಿದ್ದೀನಿ, ಓಕೆನಾ? ಪೊಸಿಷನ್ ಟೈಮ್ ಗ್ರಾಫ್, ನೋಡಿ ನಾನು ಇದನ್ನು ಹೇಳಿದ್ದೀನಿ ನಿಮಗೆ, ಓಕೆನಾ? ಮತ್ತೊಂದ್ಸಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಓಕೆ, ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಇದನ್ನು ಸಹ ನಾನು ಕೊಟ್ಟಿದ್ದೀನಿ ಫ್ರಮ್ ವರ್ಕ್ ಎನರ್ಜಿ ಚಾಪ್ಟರ್. ಅದಾದಮೇಲೆ ಸ್ಟ್ಯಾಟಿಕ್ ಫ್ರಿಕ್ಷನ್, ಕೈನೆಟಿಕ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್, ಓಕೆನಾ? ಈ ಡಿಫೈನ್ ಅಂತ ಕೇಳಿದ್ದಾರೆ ನೋಡಿ. ಇದು ಸ್ವಲ್ಪ ರೇರ್ ಕ್ವೆಶನ್, ಇದನ್ನು ನೋಡ್ಕೊಳ್ಬೋದು, ಕೇಳ್ಬೋದು ಕೆಲವೊಂದ್ಸಲ. ಆ್ಯಂಡ್ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ, ಓಕೆನಾ? ಫೋರ್ಸ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಮತ್ತು ವೆಲಾಸಿಟಿ ಕೇಳಿದ್ದಾರೆ. ಏನು ಕೇಳ್ತಿದ್ರೆ ಟೈಮ್ ಕೇಳ್ತಾ ಇದ್ದಾರೆ, ಓಕೆನಾ? ಸೊ ನೀವು ಯಾವ್ದು ಯೂಸ್ ಮಾಡಬೇಕಂತ ನೋಡ್ಕೊಳ್ಬೋದು. ಅದಾದಮೇಲೆ G = Gm/r², ಸಾರಿ Gm/r², ಸ್ಮಾಲ್ g ವ್ಯಾಲ್ಯೂ ಕಂಡುಹಿಡಿಯೋದು, ಓಕೆ? ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಫ್ರಮ್ ಯುವರ್ ಗ್ರಾವಿಟೇಷನ್ ಚಾಪ್ಟರ್. ಮತ್ತು ಟೋಟಲ್ ಎನರ್ಜಿ ಆಫ್ ಆರ್ಬೈಟಿಂಗ್ ಸ್ಯಾಟಲೈಟನ್ನು ಕೇಳಿದ್ದಾರೆ, ಓಕೆನಾ? ಅದಾದಮೇಲೆ ಪಾರ್ಟ್ ಡಿ ಕ್ವೆಶನ್ಸಲ್ಲಿ 37th ಇಸ್ ಫಿಕ್ಸ್ಡ್ 100% ಗ್ಯಾರಂಟಿ ಕ್ವೆಶನ್, ಓಕೆನಾ? ಅದನ್ನು ಎಷ್ಟು ಸಲ ಹೇಳಿದ್ರು ಅದು ಇಂಪಾರ್ಟೆಂಟೇ ಆಗುತ್ತೆ, ಓಕೆನಾ? ನೆಕ್ಸ್ಟ್, ಶೋ ದಟ್ ದಿ ಪಾತ್ ಆಫ್ ಪ್ರೊಜೆಕ್ಟೈಲ್ ಇಸ್ ಅ ಪ್ಯಾರಾಬೋಲಾ, ಅದನ್ನು ಕೇಳ್ತಾರೆ, ಓಕೆನಾ? ದಟ್ ಇಸ್ ಮೋಷನ್ ಎ ಪ್ಲೇನ್ ಚಾಪ್ಟ್ರಿಂದ. ಇಲ್ಲಾಂದರೆ ರೇಂಜ್ ಮತ್ತು ಹೈಟ್ ಬಗ್ಗೆ ಕೇಳ್ಬೋದು. ಅದಾದಮೇಲೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ನ ಸ್ಟೇಟ್ ಮಾಡೋಕ್ಕೆ ಹೇಳ್ತಾರೆ. ಯೂಸಿಂಗ್ ಇಟ್ ಡಿರೈವ್ F = ma, ಓಕೆನಾ? ಇದು 5 ಮಾರ್ಕ್ಗೆ ಒಂದು ಸ್ಟ್ಯಾಂಡರ್ಡ್ ಕ್ವೆಶನ್ ಇದು, ಓಕೆ? ವಾಟ್ ಈಸ್ ಮೆಂಟ್ ಬೈ ಇನ್ಎಲಾಸ್ಟಿಕ್ ಕೊಲಿಷನ್, ಅಬ್ಟೈನ್ ದಿ ಎಕ್ಸ್ಪ್ರೆಷನ್ ಆಫ್ ಕೋರ್ಸ್. ಕೊಲಿಷನ್ ಬಗ್ಗೆ ಕೇಳ್ತಾರೆ. ಅದಾದಮೇಲೆ ಟಾರ್ಕ್ ಆ್ಯಂಡ್ ಆಂಗ್ಯುಲರ್ ಮೊಮೆಂಟಮ್, ಸೊ ದ ಟಾರ್ಕ್ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ನೋಡಿ, ಇದನ್ನು 3 ಮಾರ್ಕ್ಸಲ್ಲೂ ಸಪ್ರೇಟಾಗಿ ಕೇಳ್ತಾರೆ, ಅಥವಾ 3+2 ಇಲ್ಲಿ ಕೇಳಿರೋ ಥರ ಕೇಳ್ಬೋದು, ಓಕೆನಾ? ನೆಕ್ಸ್ಟ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. 2 ಕ್ವೆಶನ್ಸ್ನ ಬರೀಬೇಕಾಗುತ್ತೆ ಪ್ರಾಬ್ಲಮ್ಸಲ್ಲಿ. ಸೊ ಫಸ್ಟ್ ಒಂದು ಬಂದು ನಿಮಗೆ ಮೋಷನ್ ಇನ್ ಪ್ಲೇನಲ್ಲಿ ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ವರ್ಕ್ ಎನರ್ಜಿ ಪವರ್, ನೆಕ್ಸ್ಟ್ ಬಂದು ನ್ಯೂಟನ್ಸ್ ಲಾಸ್ ಆಫ್ ಮೋಷನಿಂದ, ಅದಾದಮೇಲೆ ಗ್ರಾವಿಟೇಷನಿಂದ, ಓಕೆನಾ? ಸೊ ನೀವು ಪ್ರಾಬ್ಲಮ್ಸ್ಗೆ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ, ಓಕೆನಾ? ಬಿಕಾಸ್ 10 ಮಾರ್ಕ್ಸ್ ಇದೆ ನಿಮಗೆ ಪ್ರಾಬ್ಲಮ್ಸಿಂದ. ಸೊ ಅಟ್ಲೀಸ್ಟ್ ನೀವು ಯಾವ್ದಾದ್ರು ಒಂದು ಚಾಪ್ಟರ್ನ ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಸಾಲ್ವ್ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ನಾನು ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.